ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ರಾಜ ಯುಧಿಷ್ಠಿರನಿಗೆ ಕೌರವ ಸಭೆಯ ಸಮಾಚಾರವನ್ನ ತಿಳಿಸೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಹಸ್ತಿನಾಪುರದಿಂದ ಉಪಪ್ಲವ್ಯಕ್ಕೆ ಬಂದು ಭಗವಂತ ಶ್ರೀಕೃಷ್ಣ ಏನ್ ಮಾಡ್ದ, ಕೌರವರ ಜೊತೆ ಏನೆಲ್ಲ ಮಾತುಕತೆ ಆಗಿತ್ತೋ ಅದೆಲ್ಲವನ್ನೂ ಕೂಡ ಪಾಂಡವರ ಹತ್ರ ಹೇಳ್ತಾನೆ. ಈಗ ಅಲ್ಲಿ ದುರ್ಯೋಧನನ ಒಂದು ಸಭೆ ಇರುತ್ತಲ್ಲ, ಹಸ್ತಿನಾಪುರದಲ್ಲಿ ನಡೆದಿರುತ್ತಲ್ಲ, ಅಲ್ಲಿ ಏನೇನಾಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅವನು ಹೇಳ್ತಾನೆ, ಹಸ್ತಿನಾಪುರಕ್ಕೆ ಹೋಗಿ ನಾನು ಕೌರವರ ಸಭೆಯಲ್ಲಿ ದುರ್ಯೋಧನನಿಗೆ ನಿಜವಾಗ್ಲೂ ಅವನಿಗೆ ಒಳ್ಳೇದಾಗಬೇಕು, ಮತ್ತೆ ಎರಡೂ ಪಕ್ಷಗಳಿಗೂ ಕೂಡ ಒಳ್ಳೇದಾಗಬೇಕು, ಆ ರೀತಿಯ ಮಾತುಗಳನ್ನೇ ನಾನು ಹೇಳಿದೆ. ಆದರೆ ಆ ದುಷ್ಟ ಇದಾನಲ್ಲ, ಅವನು ಯಾವುದನ್ನು ಒಪ್ಕೊಳ್ಳಿಲ್ಲ ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಜ ಯುಧಿಷ್ಠಿರ ಹೇಳ್ತಾನೆ, ಶ್ರೀಕೃಷ್ಣ, ದುರ್ಯೋಧನ ತನ್ನ ಕುಮಾರ್ಗವನ್ನ ಬಿಡದೇ ಇದ್ದಾಗ, ಅಂತಂದ್ರೆ ತಾನೇನು ಅನ್ಕೊಂಡಿದ್ದೀನೋ ಅದೇ ರೀತಿ ನಡಿಬೇಕು ಅಂತ ಅವನು ಕೆಟ್ಟ ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾನಲ್ಲ, ಅದನ್ನ ಬಿಡದೇ ಇದ್ದಾಗ ಕುರುವೃದ್ಧರಾದಂತಹ ಪಿತಾಮಹ ಭೀಷ್ಮರ ಅವನಿಗೆ ಏನು ಹೇಳಿದ್ರು, ಮತ್ತೆ ಆಚಾರ್ಯ ದ್ರೋಣರು, ಮಹಾರಾಜ ಧೃತರಾಷ್ಟ್ರ, ತಾಯಿ ಗಾಂಧಾರಿ, ಮತ್ತೆ ಧರ್ಮಜ್ಞನಾದಂತಹ ವಿಧುರ, ಮತ್ತೆ ಸಭೆಯಲ್ಲೆಲ್ಲ ಕೂತಿದ್ರಲ್ಲ ಇನ್ನು ಬೇಕಾದಷ್ಟು ಜನ ರಾಜರು, ಅವರೆಲ್ಲ ಏನು ಅವನಿಗೆ ಸಲಹೆ ಕೊಟ್ರು, ಇದನ್ನೆಲ್ಲ ನನಗೆ ಹೇಳಿ. ಅಂದ್ರೆ ಆ ಸಭೆಯಲ್ಲಿ ಯಾರ್ಯಾರು ಏನೆಲ್ಲ ಮಾತಾಡಿದ್ರೋ ಆ ವಿಷಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿಸಿ, ನಾನು ತಿಳ್ಕೋಬೇಕು ಅಂತ ಆಸಕ್ತನಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೊ ಆಗ ಶ್ರೀಕೃಷ್ಣ ಹೇಳ್ತಾನೆ, ರಾಜ, ಕೌರವರ ಸಭೆಯಲ್ಲಿ ರಾಜ ದುರ್ಯೋಧನನಿಗೆ ಹೇಳಿದ ಮಾತುಗಳನ್ನು ಹೇಳಿ, ಅಂದ್ರೆ ನಾನು ಏನೇನು ಹೇಳಬೇಕೋ ಅದನ್ನೆಲ್ಲ ಹೇಳಾದ್ಮೇಲೆ ನನ್ನ ಮಾತನ್ನ ಹೇಳಿ ಮುಗಿಸಿದಾಗ ದುರ್ಯೋಧನ ಏನು ಮಾಡ್ದ, ಜೋರಾಗಿ ನಕ್ಕದ. ಅಂದ್ರೆ ಅವನು ನನ್ನ ಮಾತನ್ನ ಒಂಥರ ಕೇವಲ ಅನ್ನೋ ರೀತಿ ಅವನು ನಗ್ತಾನೆ. ಅದಕ್ಕೆ ಭೀಷ್ಮರು ಕೋಪ ಮಾಡ್ಕೊಂಡು ಹೇಳ್ತಾರೆ, ದುರ್ಯೋಧನ, ಈ ಕುಲದ ಕಲ್ಯಾಣಕ್ಕೋಸ್ಕರ ನಾನೇನು ಹೇಳ್ತೀನೋ ಅದ್ರ ಕಡೆ ಸ್ವಲ್ಪ ಗಮನ ಕೊಡು. ಅಂದ್ರೆ ನಮ್ಮ ಕುಲಕ್ಕೆ ಒಳ್ಳೇದಾಗಬೇಕು, ಕೌರವ ಕುಲಕ್ಕೆ, ಅಂದ್ರೆ ನಾನು ಹೇಳೋ ಮಾತನ್ನ ನೀನು ಗಮನವಿಟ್ಟು ಕೇಳಿಸ್ಕೋ. ಅದನ್ನ ಕೇಳಿ ನೀನು ನಿನ್ನ ಕುಟುಂಬಕ್ಕೆ ಒಳ್ಳೆಯದನ್ನ ಮಾಡು. ನೀನು ಜಗಳ ಮಾಡಬೇಡ, ಯುದ್ಧ ಮಾಡಬೇಡ, ಅರ್ಧ ರಾಜ್ಯವನ್ನ ಪಾಂಡವರಿಗೆ ಕೊಟ್ಟುಬಿಡು. ನಾನು ಜೀವಂತವಾಗಿ ಇರುವಾಗ ಇಲ್ಲಿ ಯಾರು ತಾನೇ ರಾಜ್ಯಭಾರ ಮಾಡೋದಕ್ಕೆ ಸಾಧ್ಯ? ಅಂದ್ರೆ ನೀನು ನನ್ನ ಮಾತನ್ನ ಕೇಳಬೇಕಿಲ್ಲಿ, ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಸದಾ ನಿಮ್ಮೆಲ್ಲರ ಹಿತವನ್ನೇ ಬಯಸ್ತೀನಿ ಮಗು. ನನ್ನ ದೃಷ್ಟಿಯಲ್ಲಿ ಪಾಂಡವರು ಮತ್ತೆ ನಿನ್ನಲ್ಲಿ ಯಾವುದೇ ಅಂತರ ಇಲ್ಲ, ಇಬ್ಬರೂ ನನಗೆ ಒಂದೇನೆ. ಮತ್ತೆ ನಿನ್ನ ತಂದೆ ತಾಯಿ ಮತ್ತೆ ವಿದುರನ ಸಲಹೆ ಕೂಡ ಇದೇ ಆಗಿದೆ. ನಿಮ್ಮ ತಂದೆನೂ ಇದನ್ನೇ ಇಷ್ಟಪಡೋದು, ನಿನ್ನ ತಾಯಿಗೂ ಕೂಡ ಇದೇ ಇಷ್ಟ, ಮತ್ತೆ ವಿದುರ ಹೇಳುವಂತ ಸಲಹೆ ಕೂಡ ಇದೇನೆ. ನೀನು ಹಿರಿಯರು ಏನು ಹೇಳ್ತಾರೋ ಆ ಮಾತಿನ ಕಡೆ ಸ್ವಲ್ಪ ಗಮನ ಕೊಡು. ನಾನು ಹೇಳೋದ್ರಲ್ಲಿ ನೀನು ಸಂದೇಹನೇ ಪಡಬೇಡ. ಅಂದ್ರೆ ನಾನು ಇಬ್ಬರೂ ಒಂದೇ ದೃಷ್ಟಿಯಲ್ಲಿ ನೋಡ್ತೀನಿ. ನೀನು ಅನ್ಕೋಬೇಡ ನನಗೆ ಪಾಂಡವರೇ ಹೆಚ್ಚು ನೀನಲ್ಲ ಅಂತ. ಆ ರೀತಿ ಅಲ್ಲ, ನಿನಗೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಪಾಂಡವರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ, ಇಬ್ಬರೂ ನನಗೆ ಸಮಾನ. ಈ ರೀತಿ ಮಾಡೋದ್ರಿಂದ ನೀನು ನಿನ್ನನ್ನ ಮತ್ತೆ ಇಡೀ ಪೃಥ್ವಿಯನ್ನು ಕೂಡ ನಾಶ ಆಗೋದ್ರಿಂದ ಉಳಿಸ್ಕೊಳ್ತೀಯ. ಯಾಕೆಂದ್ರೆ ಈಗ ಯುದ್ಧ ನಡೆದ್ರೆ ಬೇಕಾದಷ್ಟು ನಾಶವಾಗುತ್ತೆ. ಅದೆಲ್ಲ ಆಗೋದ್ರಿಂದ ತಡೆಯೋದಕ್ಕಿರುವಂತ ಒಂದೇ ಉಪಾಯ ಏನು ಅಂತಂದ್ರೆ, ನೀನು ಹಿರಿಯರು ಏನು ಹೇಳ್ತಾ ಇದ್ದಾರೋ ಆ ಮಾತಿನಂತೆ ನಡ್ಕೊಳ್ಳೋದು. ಈ ರೀತಿ ಭೀಷ್ಮರು ಹೇಳದ ಮೇಲೆ ಆಚಾರ್ಯ ದ್ರೋಣರು ಕೂಡ ಅವನಿಗೆ ಹೇಳ್ತಾರೆ, ದುರ್ಯೋಧನ, ಯಾವ ರೀತಿ ಮಹಾರಾಜ ಶಾಂತನು ಮತ್ತೆ ಭೀಷ್ಮ ಈ ಕುಲದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೋ ಅದೇ ರೀತಿ ಮಹಾತ್ಮ ಪಾಂಡು ಕೂಡ ಈ ಕುಲದ ರಕ್ಷಣೆಯಲ್ಲಿ ತತ್ಪರನಾಗಿರ್ತಾ ಇದ್ದ. ಅಂದ್ರೆ ಆ ಪಾಂಡು ಅಂತ ಒಬ್ಬ ರಾಜ. ಧೃತರಾಷ್ಟ್ರ ಮತ್ತೆ ವಿದುರ ರಾಜ್ಯದ ಅಧಿಕಾರಿಗಳಲ್ಲ, ಆದ್ರೂ ಕೂಡ ಅವರು ಅಂದ್ರೆ ಪಾಂಡು ಇವರಿಗೆ ರಾಜ್ಯವನ್ನ ಒಪ್ಪಿಸಿದ್ರು. ಅಂದ್ರೆ ಈಗ ನೋಡಿ, ವಿದುರ ಬಂದು ದಾಸಿ ಪುತ್ರ ಅಲ್ವಾ, ಮತ್ತೆ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ. ಸೊ ಅದರಿಂದ ರಾಜ್ಯದ ಅಧಿಕಾರ ಇವರಿಗಿಲ್ಲ. ಆದ್ರೂ ಕೂಡ ಪಾಂಡು ಏನ್ ಮಾಡ್ದ, ರಾಜ್ಯವನ್ನ ಧೃತರಾಷ್ಟ್ರನಿಗೆ ಮತ್ತೆ ವಿದುರರಿಗೆ ಒಪ್ಸಿ ಧೃತರಾಷ್ಟ್ರನನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಸ್ವತಃ ತನ್ನ ಇಬ್ಬರು ಹೆಂಡತಿಯರ ಸಹಿತ ಅವರು ಕಾಡಲ್ಲಿ ಹೋಗಿದ್ರು. ವಿದುರರು ಕೂಡ ಕೆಳಗಡೆ ಕೂತ್ಕೊಂಡು ದಾಸನ ಹಾಗೆ ತನ್ನ ದೊಡ್ಡಣ್ಣನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಚಾಮರ ಕೂಡ ಬೀಸ್ತಾ ಇದ್ದಾನೆ. ಅಂದ್ರೆ ಒಬ್ಬ ಸೇವಕ ಹೇಗಿರ್ತಾನೋ ಆ ರೀತಿ
ಧೃತರಾಷ್ಟ್ರನ ಮುಂದೆ ಅವರು ಇದ್ದಾರೆ. ವಿದುರ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಕೋಶವನ್ನ ನೋಡ್ಕೊಳ್ಳೋದು, ದಾನ ಕೊಡೋದು, ಮತ್ತೆ ಸೇವಕರನ್ನ ನೋಡ್ಕೊಳ್ಳೋದು, ಎಲ್ಲರ ಪಾಲನೆ ಪೋಷಣೆ ಮಾಡುವಂತಹ ಕೆಲಸಕ್ಕೆ ಅವನನ್ನ ನಿಯುಕ್ತಗೊಳಿಸಿದ್ದಾರೆ. ಮತ್ತೆ ಮಹಾ ತೇಜಸ್ವಿ ಭೀಷ್ಮರು ರಾಜರೊಡನೆ ಸಂಧಿ ಮಾಡಿಸೋದು, ಅಂದ್ರೆ ಭೀಷ್ಮರು ಏನೇನ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬೇರೆ ರಾಜರ ಜೊತೆ ಸಂಧಿ ಮಾಡೋದು, ಮತ್ತೆ ಏನಾದ್ರೂ ವಿಗ್ರಹ ಮಾಡಿಸೋದು, ಅಂದ್ರೆ ಏನು, ಜಗಳ ಆಗೋದಾದ್ರೆ ಅವ್ರ ಜೊತೆ ಕಾದಾಡೋದಾಗಿರ್ಬೋದು, ಮತ್ತೆ ಅವ್ರ ಜೊತೆ ಕೊಟ್ಟು ತಗೊಳ್ಳುವಂತ ಕೆಲಸ, ಇದನ್ನೆಲ್ಲ ಅವ್ರು ಮಾಡ್ತಾ ಇದ್ರು. ಅವ್ರ ಕುಲದಲ್ಲೇ ಹುಟ್ಟಿ ನೀನು ಕುಲದಲ್ಲಿ ಒಡಕನ್ನ ಉಂಟು ಮಾಡುವಂತ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇದೀಯಾ? ನಿನ್ನ ತಂದೆಗೆ ಅಧಿಕಾರ ಇಲ್ಲ ಅಂತಂದ್ರು ಅವ್ರಿಗೆ ಅಧಿಕಾರ ಕೊಟ್ಟು ಅವರು ಕಾಡಿಗೆ ಹೋದ್ರು ಪಾಂಡು. ಮತ್ತೆ ಭೀಷ್ಮರು ಎಂತ ಹಿರಿಯರು ಆದ್ರೂ ಕೂಡ ಅವ್ರು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನ ವಿದುರ ಕೂಡ ಒಬ್ಬ ದಾಸನ ಹಾಗೆ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಇವರೆಲ್ಲ ಆ ಕುಲ ಒಟ್ಟಿಗಿರ್ಲಿ ಅಂತ ತಮ್ಮ ತಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಂತ ಕುಲದಲ್ಲಿ ನೀನ್ ಹುಟ್ಬಿಟ್ಟು ಈಗ ಒಡಕನ್ನ ಉಂಟು ಮಾಡ್ಬೇಕು ಅಂತ ನೀನ್ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಯಾಕೆ? ನಿನ್ನ ಸೋದರರ ಜೊತೆ ನೀನು ಒಂದಾಗಿ ಈ ಭೋಗಗಳನ್ನ ಭೋಗ್ಸು. ನಾನು ಯಾವುದೇ ರೀತಿಯ ಭಯ ಅಥವಾ ಸ್ವಾರ್ಥದ ಕಾರಣದಿಂದ ಈ ಮಾತನ್ನ ಹೇಳ್ತಾ ಇಲ್ಲ. ನಾನು ಭೀಷ್ಮರು ಕೊಟ್ಟಂತಹ ವಸ್ತುಗಳನ್ನೇ ತಗೊಳ್ಬೇಕು ಅಂತ ಇಷ್ಟಪಡ್ತೀನಿ. ನಿನ್ನಿಂದ ನನಗೇನು ಬೇಕಾಗಿಲ್ಲ. ಅಂದ್ರೆ ದುರ್ಯೋಧನ ಯಾವ ರೀತಿ ಯೋಚನೆ ಮಾಡ್ತಾನೆ ಅನ್ನೋದು ಗುರುಗಳಿಗೂ ಗೊತ್ತಿದೆ. ಅದಕ್ಕೋಸ್ಕರ ಈಗ ನಾನು ಈ ರೀತಿ ಎಲ್ಲ ನಿನಗೆ ಬುದ್ಧಿವಾದ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದರಿಂದ ನನಗೇನೋ ಆಗುತ್ತೆ, ನನ್ನ ಸ್ವಾರ್ಥ ಏನೋ ಇದೆ, ಆ ರೀತಿ ಎಲ್ಲ ನೀನು ತಿಳ್ಕೊಬೇಡ. ಯಾಕಂದ್ರೆ ನನಗೆ ಭೀಷ್ಮರು ಏನು ಕೊಡ್ತಾರೋ ಅದನ್ನ ನಾನು ತಗೊಳ್ಳುವಂಥವನು. ನಿನ್ನಿಂದ ನನಗೇನು ಬೇಕಾಗಿಲ್ಲ. ಇದನ್ನ ನೀನು ಚೆನ್ನಾಗಿ ತಿಳ್ಕೊ. ಎಲ್ಲಿ ಭೀಷ್ಮರು ಇರ್ತಾರೋ ಅಲ್ಲೇ ದ್ರೋಣರು ಇರ್ತಾರೆ. ಅದಕ್ಕೋಸ್ಕರ ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೊಟ್ಬಿಡು. ನಾನು ನಿನ್ನ ಗುರು ಹೇಗೋ ಪಾಂಡವರ ಗುರು ಕೂಡ ನಾನು. ನನಗೆ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯ ಭೇದ ಇಲ್ಲ. ಆದ್ರೆ ಯಾವ ಪಕ್ಷದಲ್ಲಿ ಧರ್ಮ ಇರುತ್ತೋ ಅದೇ ಪಕ್ಷದ ಗೆಲುವಾಗುತ್ತೆ ಅಂತನ್ಬಿಟ್ಟು ಇಲ್ಲಿ ಅವನಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ. ಈಗ ನೋಡಿ, ಭೀಷ್ಮರು ಬುದ್ಧಿವಾದವನ್ನ ಹೇಳಿದ್ರು. ಈಗ ದ್ರೋಣಾಚಾರ್ಯರು ಕೂಡ ಹೇಳಿದ್ದಾಯ್ತು. ಅವ್ರು ಏನು ಹೇಳಿದ್ರು ಅದನ್ನ ಇಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ಒಪ್ಪಿಸ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.